ನಾವು ಫೋನ್ ಮಾಡಿ ನಾನು ಫೋನ್ ಮಾಡೋದಿಲ್ಲ ಬಿಡ. ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯಾಯ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್. ಈಗ ಮೀನ ರಾಶಿ ಮತ್ತು ಮೀನ ಲಗ್ನಕ್ಕೆ ಗುರು ಗೋಚಾರದಿಂದ ಯಾವ ರೀತಿಯ ಒಂದು ಖುಷಿ ಈ ವರ್ಷ ಆಗ್ತದೆ ಅಂತ ನೋಡೋಣ. ಮೀನ ಲಗ್ನ ಮೀನ ರಾಶಿಗೆ ಮೂರನೇ ಮನೆ ಗುರು. ಮೂರನೇ ಮನೆ ಗುರು ಅಂದರೆ ಒಂದು ರೀತಿಯಲ್ಲಿ ಹಾಬೀಸ್, ಕಮ್ಯುನಿಕೇಷನ್, ನೆರೆಹೊರೆಯವರು, ಶಕ್ತಿ, ಇದೆಲ್ಲ ಮೂರನೇ ಮನೆ ಕಾರಕತ್ವಗಳು. ಆದರೆ ಗುರುವಿನ ದೃಷ್ಟಿ ಪಂಚಮ ದೃಷ್ಟಿಯಿಂದ ಸಪ್ತಮ ಸ್ಥಾನವನ್ನು ನೋಡ್ತಾನೆ. ನೇರ ದೃಷ್ಟಿಯಿಂದ ಭಾಗ್ಯವನ್ನು ನೋಡ್ತಾನೆ. ಹಾಗೆ ಒಂಬತ್ತನೇ ದೃಷ್ಟಿಯಿಂದ ಅವರ ಲಾಭ ಸ್ಥಾನವನ್ನು ನೋಡ್ತಾನೆ. ಅಂದರೆ ಈ ವರ್ಷ ಅವರಿಗೆ ಭಾಗ್ಯವೂ ಹೆಚ್ಚುತ್ತೆ, ಲಾಭವೂ ಬರ್ತದೆ ಅಂತ. ಸೊ ಗುರುವಿನ ದೃಷ್ಟಿ ಕನ್ಯಾ ರಾಶಿಯ ಮೇಲಿರುವ ಕೇತುವಿನ ಮೇಲಿರೋದ್ರಿಂದ ಅವರಿಗೆ ಅಕಲ್ಟ್ ಜ್ಞಾನ ಚೆನ್ನಾಗಿರುತ್ತೆ. ಆಯಿತಾ? ಇನ್ನು ಶನಿ ಕುಂಭದಲ್ಲಿದ್ದು ಮೂರನೇ ದೃಷ್ಟಿಯಿಂದ ಎರಡನೇ ಮನೆ, ಅವರ ಮೀನ ರಾಶಿ ಮೀನ ಲಗ್ನದ ಎರಡನೇ ಮನೆ, ಕುಟುಂಬ ಸ್ಥಾನ, ಮಾತಿನ ಸ್ಥಾನ. ಅಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಮಾತಿನಲ್ಲಿ ಸ್ವಲ್ಪ ತಪ್ಪಾಗ್ಬೋದು, ಮಾತಿನಲ್ಲಿ ಕೆಲವೊಂದು ಕೊಂಕು ಇರ್ಬೋದು. ಶನಿ ಅಲ್ವಾ? ಶನಿ ನೇರ ದೃಷ್ಟಿ ಅವರ ಆರನೇ ಮನೆ ಮೇಲೆ, ಅಂದರೆ ಮೂಳೆ ನೋವು, ಬೆನ್ನು ನೋವು, ಮಂಡಿ ನೋವು, ಇಂಥದ್ದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು. ಶನಿಯ ದಶಮ ದೃಷ್ಟಿ ಭಾಗ್ಯದ ಮೇಲೆ ಬೀಳ್ತದೆ. ಗುರು ಕೊಡು ಅಂದರೆ ಶನಿ ಬೇಡ ಅಂತಾನೆ, ತಡ ಮಾಡು ಅಂತ. ಅಂದರೆ ಭಾಗ್ಯವನ್ನು ಒಂದು ರೀತಿಯಲ್ಲಿ ಶನಿ ತಡ ಮಾಡ್ತಾನೆ. ಇನ್ನು ರಾಹುವಿನ ಮೂರನೇ ಪ್ರಭಾವ, ಥರ್ಡ್ ಇನ್ಫ್ಲುಯೆನ್ಸ್ ಗುರುವಿನ ಮೇಲೆ. ರಾಹು ಗುರು ಅಂದರೆ ಗೊತ್ತಲ್ಲ, ಚಂಡಾಲ ಯೋಗ. ಇಲ್ಲಿ ಚಂಡಾಲ ಯೋಗ ಯಾರಿಗೆ? ಅವರ ಸಿಬ್ಲಿಂಗ್ಸಿಗೆ ಇದ್ದರೆ, ಇಲ್ಲ ನೆರೆಹೊರೆಯ ಮೇಲೆ. ಅದೇ ರಾಹುವಿನ ಮೂರನೇ ದೃಷ್ಟಿ ಲಾಭದ ಮೇಲೆ ಇತ್ತ ಅಂದರೆ ಲಾಭ, ಫಾರಿನ್ ಕರೆನ್ಸಿ ಬರ್ಬೋದು, ಲಾಭವು ಹೆಚ್ಚಾಗ್ಬೋದು. ಯಾಕಂದರೆ ರಾಹು ಎಲ್ಲೇ ಇದ್ದರೂ ಕೂಡ ಅದನ್ನು ಆ್ಯಂಪ್ಲಿಫೈ ಮಾಡ್ತಾನೆ, ಮ್ಯಾಗ್ನಿಫೈ, ದೊಡ್ಡದು. ಕೇತು ಶ್ರಿಂಕ್ ಮಾಡ್ತಾನೆ, ಬ್ರೇಕ್ ಮಾಡ್ತಾನೆ, ಒಂಕುಂಟಿತನವನ್ನು ಕ್ರಿಯೇಟ್ ಮಾಡ್ತಾನೆ. ಕೇತು ಎಲ್ಲಿದ್ದಾನೆ? ಕೇತು ಕನ್ಯಾದಲ್ಲಿ ಇದ್ದು ಮೂರನೇ ದೃಷ್ಟಿಯಿಂದ ಅವರ ಭಾಗ್ಯವನ್ನು ನೋಡ್ತಾನೆ. ನೋಡಿ, ಭಾಗ್ಯದ ಮೇಲೆ ಕೇತುವಿನ ದೃಷ್ಟಿ, ಗುರುವಿನ ದೃಷ್ಟಿ, ಶನಿಯ ದೃಷ್ಟಿ. ಅಂದರೆ ಇವರ ಅಕ್ಕಲ್ಟ್ ಜ್ಞಾನ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಶನಿ, ಕೇತು, ಗುರು ಒಳ್ಳೆ ವಾಟ್ ಎವರ್ ಸಿ ಆರ್ ಹಿ ಸೇಸ್ ಇಟ್ ವಿಲ್ ಬಿ ಟ್ರೂ, ಆ ರೀತಿ ಬಂದ್ಬಿಡುತ್ತೆ. ಯಾರಾದರೂ ಆಸ್ಟ್ರಾಲಜರ್ ಇದ್ದರೆ ಅವರಿಗೆ ಈ ವರ್ಷ ಬಹಳ, ಮೀನ ಲಗ್ನ ಮೀನ ರಾಶಿ ಆಸ್ಟ್ರಾಲಜರ್ಸ್ ಇದ್ದರೆ ಅವರಿಗೊಂದು ಒಳ್ಳೆಯ ಇನ್ಕಮ್. ಅದೇ ಕೇತುವಿನ ಮೂರನೇ ದೃಷ್ಟಿ ಈ ಕಡೆ ಕಟಕ ಲಗ್ನ, ಕಟಕ ರಾಶಿ, ಅಂದರೆ ಮೀನ ಲಗ್ನ ಮೀನ ರಾಶಿಗೆ ಅದು ಪಂಚಮ ಸ್ಥಾನ. ಕೇತುವಿನ ದೃಷ್ಟಿ ಇರೋದ್ರಿಂದ ಅವರಿಗೆ ಪಂಚಮ ಸ್ಥಾನ, ಅಂದರೆ ಹೊಟ್ಟೆ ಸಂಬಂಧಿತ ಪ್ರಾಬ್ಲಮ್ಸ್ಗಳು ಬರ್ಬೋದು. ಆಯಿತಾ? ಇನ್ನು ಕುಜನ ದೃಷ್ಟಿ ನಾಲ್ಕನೇ ಮನೆ, ಸುಖ ಸ್ಥಾನದಲ್ಲಿ ಕುಜನ ದೃಷ್ಟಿ ಇದ್ದರೆ ನೇರ ದೃಷ್ಟಿ ಅವರ ಸಪ್ತಮ ಸ್ಥಾನದ ಮೇಲೆ, ಗಂಡನೊಡನೆ ಅಥವಾ ಸ್ಪೌಸಿನೊಡನೆ ಕಿರಿಕಿರಿ ಆಗ್ಬೋದು. ಎಂಟನೇ ದೃಷ್ಟಿ ಎಂಟನೇ ಮನೆ ಮೇಲೆ. ಸೊ ಹಾರ್ಡಲ್ಸ್ ಇವರಿಗೆ ಬರ್ಬೋದು ಅಂತ. ಇದಿಷ್ಟು ಮೀನರಾಶಿ ಮೀನ ಲಗ್ನದವರಿಗೆ ಗೋಚಾರ, ಗುರು ಗೋಚಾರ ಫಲ. ಗುರು ಮೇ 1ನೇ ತಾರೀಕು 11:55 ಬುಧವಾರ ದಿವಸ ಮೇಷವನ್ನು ಬಿಟ್ಟು ವೃಷಭಕ್ಕೆ ಬಂದಿದ್ದಾನೆ. ಅಂದರೆ ಮೇಷ ರಾಶಿಯವರಿಗೆ ಮದುವೆ ಯೋಗ, ಮಕರ ರಾಶಿಯವರಿಗೆ ಪಂಚಮದಲ್ಲಿರೋದ್ರಿಂದ ಮದುವೆ ಯೋಗ, ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿರುವುದರಿಂದ ಮದುವೆ ಯೋಗ, ಅದೇ ಕನ್ಯಾ ರಾಶಿಯವರಿಗೆ ಭಾಗ್ಯದಲ್ಲಿ ಇರುವುದರಿಂದ ಮದುವೆ ಯೋಗ, ಕಟಕ ರಾಶಿಗೆ ಲಾಭದಲ್ಲಿ ಇರುವುದರಿಂದ ಮದುವೆ ಯೋಗ ಬರ್ತದೆ. ಈಗ ಕುಂಭ ರಾಶಿ ಕುಂಭ ಲಗ್ನದವರಿಗೆ ಯಾವ ರೀತಿಯ ಗೋಚಾರ ಫಲ ನೋಡೋಣ. ಗುರು 4ನೇ ಮನೆಗೆ ಹೋಗ್ತಾನೆ, ಅಂದರೆ ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ಅವರಿಗೆ ಸುಖ ಸಿಗ್ತದೆ. ಬಾಡಿಗೆದಾರರು ಸಪೋಸ್ ಬಾಡಿಗೆ ಮನೆಯಲ್ಲಿ ಇರೋರಾದರೆ ಬಾಡಿಗೆ ಮನೆ ಒಳ್ಳೆ ಸಿಗ್ತದೆ.
ಆಯಿತಾ. ಗುರುವಿನ ಪಂಚಮ ದೃಷ್ಟಿ ಕನ್ಯಾ ರಾಶಿ ಅಂದರೆ ಮೀನ ರಾಶಿಯವರಿಗೆ ಅಷ್ಟಮ ಸ್ಥಾನ. ಕೇತು ಅಲ್ಲಿರೋದ್ರಿಂದ ಅಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸೀಕ್ರೆಟ್ ಏನಾರಿದ್ದರೆ ಅದು ಸ್ವಲ್ಪ ಹಾಗೇ ಇರ್ತದೆ. ಯಾಕಂದರೆ ಕೇತು ಆಧ್ಯಾತ್ಮಿಕತೆ ಹೇಳ್ಕೊಂಡು ಹೋಗ್ತಾನೆ. ಗುರು ಕೇತು, ಶನಿ ಕೇತು ಇದೆಲ್ಲ ಅಕ್ಕಲ್ಟ್ ವಿಜ್ಞಾನ. ಅದೇ ಗುರುವಿನ ನೇರ ದೃಷ್ಟಿ ಕುಂಭರಾಶಿಯವರ ದಶಮ ಸ್ಥಾನದ ಮೇಲಿರೋದ್ರಿಂದ ಇವರಿಗೆ ಪ್ರಮೋಷನ್ ಸಿಗ್ಬೋದು, ಸ್ಯಾಲರಿ ಎನ್ಹಾನ್ಸ್ಮೆಂಟ್ ಆಗ್ಬೋದು, ಮತ್ತು ನೇಮ್ ಆ್ಯಂಡ್ ಫೇಮ್ ಬರ್ಬೋದು. ಅದೇ ಗುರುವಿನ 9ನೇ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳೋದ್ರಿಂದ ಈ ಕುಂಭರಾಶಿ ಕುಂಭ ಲಗ್ನದವರು ಈ ಅಯೋಧ್ಯ, ಆಮೇಲೆ ಕಾಶಿ ಕಾರಿಡೋರ್ ಚೇಂಜ್ ಆಗಿದೆ ಅಲ್ಲಿ, ಆಮೇಲೆ ನಮ್ಮ ಜಗನ್ನಾಥಪುರಿ ಅಲ್ಲಿ ಕೂಡ ಕಾರಿಡೋರ್ ಮಾಡಿದ್ದಾರೆ ನವೀನ್ ಗೌರ್ಮೆಂಟ್ ಸರ್ಕಾರದವರು. ಸೊ ಇದೆಲ್ಲ ಟೂರ್ ಅಂದರೆ ಆಧ್ಯಾತ್ಮಿಕ ಟೂರ್ ಸಾಧ್ಯತೆ ಇದೆ. ಕೇತುವಿನ 3ನೇ ದೃಷ್ಟಿ ಕುಂಭರಾಶಿ 10ನೇ ಮನೆ, ಕೇತುವಿನ 3ನೇ ದೃಷ್ಟಿ ಈ ಕಡೆ ಕಟಕರಾಶಿ 6ನೇ ಮನೆ. 6ನೇ ಮನೆ ಅಂದರೆ ಇವರಿಗೆ ಕಫ, ಕೋಲ್ಡ್, ನೆಗಡಿ ಸಂಬಂಧಿತ ಹಾಗೂ ಕಾಲಪುರುಷನ 4ನೇ ಮನೆ ಆದ್ದರಿಂದ ಎದೆ ಸಂಬಂಧಿತ ಪ್ರಾಬ್ಲಮ್ ಬರ್ಬೋದು. ಸ್ಟಂಟ್ ಹಾಕ್ಬೋದು, ಸ್ವಲ್ಪ ಏಜ್ ಆಗಿದ್ರೆ ಸ್ಟಂಟ್ ಹಾಕ್ಬೋದು, ಇಲ್ಲ ಪೇಸ್ ಮೇಕರ್ ಕೂಡ ಹಾಕುವ ಸಾಧ್ಯತೆ ಇದೆ. ಅದೇ ಶನಿಯ ನೇರ ದೃಷ್ಟಿ ಸಿಂಹ ರಾಶಿಯ ಮೇಲೆ, ಸಪ್ತಮ ಸ್ಥಾನದ ಮೇಲೆ, ಸ್ಪೋಸಿನೊಡನೆ ತೂತು ಮೈಮೆ. ಶನಿಯ ದಶಮ ದೃಷ್ಟಿ ವೃಶ್ಚಿಕದ ಮೇಲೆ, ದಶಮ ಸ್ಥಾನದ ಮೇಲೆ. ಸೊ ಇವರಿಗೆ ವೃತ್ತಿಯಲ್ಲಿ ಕ್ಲಾಸ್ 4 ಎಂಪ್ಲಾಯೀಸ್ ಜೊತೆಗೆ ಸ್ವಲ್ಪ ಕಿಟಿಕಿಟಿ ಕಟಕಟ ಆಗ್ಬೋದು. ಅದೇ ರೀತಿ ರಾಹುವಿನ 3ನೇ ದೃಷ್ಟಿ ಕುಂಭರಾಶಿಯವರ 4ನೇ ಮನೆ, ಅಲ್ಲಿ ಒಂದು ರೀತಿಯಲ್ಲಿ ಸುಖದಲ್ಲಿ ಏರುಪೇರು ಆಗ್ಬೋದು. ರಾಹುವಿನ ಇನ್ನೊಂದು 3ನೇ ದೃಷ್ಟಿ ಮಕರ ರಾಶಿ ಮೇಲೆ, ವ್ಯಯಸ್ಥಾನದ ಮೇಲೆ, ಅಂದರೆ ನಿದ್ರೆ ಕೆಡಬಹುದು, ಖರ್ಚು ಜಾಸ್ತಿ ಆಗ್ಬೋದು. ರಾಹುವಿನ ದೃಷ್ಟಿ ಅಲ್ವಾ, ಆಂಪ್ಲಿಫೈಯಿಂಗ್. ಓಕೆ. ಅದೇ ರೀತಿ ಕುಜನ ದೃಷ್ಟಿ ಈ ಕುಂಭರಾಶಿಯವರ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಸ್ವಲ್ಪ ಮಕ್ಕಳು ತುಂಟರಾಗ್ಬೋದು. ಕುಜನ ನೇರ ದೃಷ್ಟಿ ಅಷ್ಟಮ ಸ್ಥಾನದ ಮೇಲೆ, ಹಾಗೆ ಕುಜನ ಅಷ್ಟಮ ದೃಷ್ಟಿ ಭಾಗ್ಯದ ಮೇಲೆ. ಸೊ ರೆಂಟಲ್ ಇನ್ಕಮ್ ಬರ್ಬೋದು, ಭೂಮಿಯನ್ನು ತೆಗೆದುಕೊಳ್ಬೋದು. ಇದೆಲ್ಲ ಕುಂಭರಾಶಿ ಕುಂಭ ಲಗ್ನದವರಿಗೆ ಗೋಚಾರ ಫಲ. ಆಯಿತಾ? ಇದಿಷ್ಟು 2 ರಾಶಿ ಮತ್ತು ಲಗ್ನದವರಿಗೆ ಹೇಳಿದ್ದೇನೆ, ಮೀನ ಮತ್ತು ಕುಂಭ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.